ಕರಸೇವಕ ಸರ್, ಕರಸೇವಕನ ಮೇಲೆ ಅನೇಕ ಪ್ರಕರಣಗಳಿವೆ ಅಂತ ಮುಖ್ಯಮಂತ್ರಿ ಇದ್ದಾರೆ. ಬಂಧನ ಮಾಡೋದು ತಪ್ಪು ಅಂತ ಮುಖ್ಯಮಂತ್ರಿಗಳು 18ಕ್ಕೂ ಹೆಚ್ಚು ಪ್ರಕರಣ 32 ವರ್ಷಗಳ ಕೆಳಗಿಂದು ಒಂದು ಪ್ರಕರಣ ಪೂಜಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವರೇನು ಹೇಳ್ತಾರೆ, ಅಪರಾಧಿನ ಅರೆಸ್ಟ್ ಮಾಡಬಾರ್ದಾ? ಅಪ್ಪ, ಆರೋಪ ಆಗಿದ್ದ ಬಗ್ಗೆ FIR ಇನ್ನೂ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. 32 ವರ್ಷಗಳ ಕೆಳಗೆ ಸಾವಿರಾರು ಫೈಲ್ಗಳಿದೆ, ನಾವು ಕ್ಲಿಯರ್ ಮಾಡಬಾರ್ದಾ? ಹಿಂದಿನ ಎಲ್ಲ ಫೈಲ್ಗಳು ಹಂಗೆ ಉಳಿಬೇಕಾ ಅನ್ನೋ ಮಾತನ್ನು ಹೇಳಿದ್ದಾರೆ. 600 ಫೈಲನ್ನು ಬರೀ ಹುಬ್ಬಳ್ಳಿನಲ್ಲೇ ಇದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಕರಸೇವಕನಿಗೆ ಯಾಕೆ ತಗೊಂಡ್ರು, ರಾಮಭಕ್ತನಿಗೆ ಯಾಕೆ ಕೇಸ್ ತಗೊಂಡ್ರು, ಇನ್ನು 600 ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ? ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ನಮಗೆ ಹೇಳ್ತಾ ಇದ್ದಾರೆ, ಆ ಕರಸೇವಕನ್ನ ಬಂಧನೆ ಮಾಡದಂಥ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವನ ತಕ್ಷಣ ಅಮಾನತು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಈಗಲೂ ಕೂಡ ನಾವೆಲ್ಲರೂ ಕೂಡ ಈಗ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. 11:30ಗೆ ಆ ಯಾರು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಧರ್ಮ ವಿರೋಧಿ ಆ ಪೊಲೀಸ್ ಅಧಿಕಾರಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಅವನ ತಕ್ಷಣ ಅಮಾನತಲ್ಲಿ ಇಡಬೇಕು ಅಂತ ಹೋರಾಟಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಗೃಹ ಸಚಿವರು ಹೇಳ್ತಾರೆ, ಬಿಜೆಪಿ ಬರೀ ಪೂಜಾರಿ ಬಗ್ಗೆ ಮಾತಾಡ್ತಾರೆ, ಈ ಪ್ರಕರಣದ ಬೇರೆ ಹಿಂದಿಗಳು ಕೂಡ ಅರೆಸ್ಟ್ ಆಗಿರೋ ಅವ್ರ ಬಗ್ಗೆ ಯಾಕೆ ಹೇಳಲ್ಲ? ಅವ್ರನ್ನೂ ಬಿಡ್ರಿ, ನಾವ್ಯಾಕೆ ಬೇಡ ಅಂತೀವಿ? ಉಳಿದ ಪ್ರಕರಣಗಳು ನಮಗೆ ನೇರವಾಗಿ ನಮ್ಮ ಕಾರ್ ಸೇವಕ ಆತ. ಅಲ್ಲೇನಾಗಿದೆ, ಎಂತ ಗೋವಿಂದ ಪೂಜಾರಿನಾ, ಶ್ರೀಕಾಂತ್ ಪೂಜಾರಿ ನಮ್ಮ ಕಾರ್ ಸೇವಕ. ಅವನ ಜೊತೆಗೆ ಬೇಕಾದಷ್ಟು ಜನ ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಅರೆಸ್ಟ್ ಮಾಡಿದರೆ ಎಲ್ಲರೂ ಬಿಡಿ. ಇವರು ಕರಸೇವಕ ಅನ್ನೋಂಥ ಒಂದೇ ಉದ್ದೇಶಕ್ಕೆ ಅವನ್ನ ಅರೆಸ್ಟ್ ಮಾಡಿದಾರಲ್ಲ, ಅದನ್ನು ಬಿಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀವಿ. ಅರೆಸ್ಟ್ ಮಾಡಿರೋಂಥ ಆ ಅಧಿಕಾರಿನ ತಕ್ಷಣ ಅಮಾನತಲ್ಲಿ ಇಡಬೇಕು.